ಚಪ್ಪಾಳೆಯೊಂದಿಗೆ ಜೋರು ಚಪ್ಪಾಳೆಯೊಂದಿಗೆ ಅಭಿನಂದಿಸಬೇಕು. ಬಂದವರನ್ನು ಕೂಡ ನಾವು ಕೇರ್ಪುರ ಮಾಡೋದಿಲ್ಲ. ನಮ್ಮ ಕಾರ್ಯಕ್ರಮ ನಾವು ಮಾಡೇ ಮಾಡ್ತೀವಿ. ಇದು ನಮಗೆ ಇರ್ತಕ್ಕಂಥ ತಾಕತ್ತು ಅವಣಿಯಲ್ಲಿ. ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೇನೆ, ನಾವು ಯಾವನು ಅಂತ ಮಗ ಜಿಲ್ಲೆ ಕಾರ್ಯಕ್ರಮ ಚಾರ್ಜ್ ಮಾಡೋದಿಲ್ಲ. ನಾವು ಸ್ವಾಭಿಮಾನದಿಂದ ಬರ್ತಕ್ಕಂಥ ಜನ ಗೌರವ ಕೊಟ್ಟಿದ್ದೀವಿ. ವೇದಿಕೆಗೆ ಬಂದ್ರೆ ಬರ್ಬೋದು, ವೇದಿಕೆ ತುಕ ಮುಚ್ಕೊಂಡು ಹೋಗ್ಬೋದು, ನಾವು ಯಾರಾದ್ರೂ ಆಗಿರ್ಬೋದು. ನಮಗೆ ಆ ಶಕ್ತಿ ಇದೆ, ನಮ್ಗೆ ಅಂಬೇಡ್ಕರ್ ಶಕ್ತಿ ಕೊಟ್ಟಿದ್ದಾರೆ. We are not dependents. We had a best talent in every field. bullshit. ಇವತ್ತು ಅಧಿಕಾರದಲ್ಲಿ ಇರ್ತೀಯ, ನಾಳೆ ಹೋಗ್ತೀಯ ತಿಕಾ ಮುಚ್ಕೊಂಡು. ನಾವೇ ಅಧಿಕಾರಕ್ಕೆ ತರ್ತಕ್ಕಂಥ ಜನ, ನಾವು ಕೊಟ್ಟು ಅಧಿಕಾರ ನಿನ್ಗೆ. ನೀನ್ ಅಧಿಕಾರ ಶಾಶ್ವತ ಇಲ್ಲ. ನಾವು ಗೌರವ ಉಳಿಸ್ಕೊಳ್ಬೋದು, ಇಲ್ಲ ಹೋಗ್ಬೋದು. ಯಾವನಾದ್ರೂ ಅವ್ರಿಗೆ ಹೇಳ್ತಾ ಬಂದ್ರೆ ಕಾರ್ಯಕ್ರಮ ಮುಂದುವರುತ್ತೆ. ಸಂಘಟನೆ ಯಾವನ ಎಂದಿನ ಕಾಸಲ್ಲಿ ನಾವು ಕೆಲಸ ಮಾಡಿದ ಜನ ಅಲ್ಲ ಬಂಧುಗಳೇ. ಹಾಗಾಗಿ ನಮ್ಮ ಸಹೋದರಿ ಗೋಪಿದವರ ಸಹೋದರಿಯವರು ಯಾವುದೇ ಕಾರಣಕ್ಕೂ ನೀವು ದುಡ್ಡು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಕಷ್ಟ ಸುಖಗಳು ನಾವು ಇರ್ತೀವಿ ಅಂತ ಹೇಳ್ತಾ ಈಗ ಮತ್ತೊಂದು ಹೋರಾಟ ಗೀತೆಯನ್ನ అందమైన గాన మహామరాఠీ గాన అందమైన గాన మహామరాఠీ గాన నీలంతా
ఈ అందమంతా చూసి నీ మురిసిపోతున్నానా. ముత్యాలంగడి నాదు ముత్యాలపేటలోన ముత్యాలంగడి నాదు ముత్యాలన్నీ నీకు వచ్చి పోవుగానా ముత్యాలన్నీ నీకు వచ్చి పోవుగానా అందమైన దాన చందమామలాంటి దాన అందమైన దాన వచ్చి పోవుగానా అందమైన దాన చందమామలాంటి దాన అందమైన దాన చందమామలాంటి దాన నీ అందమంతా చూసి నేను మురిసిపోతున్నానా నీ అందమంతా చూసి నేను మురిసిపోతున్నానా. ನೆನಪಿನಲ್ಲಿ ಇವತ್ತು ನುಡಿ ನಮನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಬಂಧುಗಳೇ. ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕಾರ ಮಾಡಿದಂತ ನನ್ನ ಆತ್ಮೀಯ ಸಹೋದರ ಗೋಪಿಗೌಡ ಮರಣಿಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈಗ ಯೂನಿವರ್ಸಿಟಿಯಿಂದ ಬಂದಿದ್ದರೆ ನಮ್ಮ ಹುಡುಗ ಅನಿಲ್ ಅವರಿಗೆ ಸನ್ಮಾನ. ಹಲೋ ಎಲ್ಲ ಸಹೋದರರೇ, ನಾವೇನು ಇವತ್ತು ಈ ಒಂದು ಸ್ಟೇಜ್ ಮೇಲೆ ಬರ್ಬೇಕಂದ್ರೆ ಯಾರು ಕಾರಣ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು. ಸಮಾನತೆ ಅಂತ ಯಾರು ತೋರಿಸಿದ್ರಪ್ಪ ಅಂದ್ರೆ ಅವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮ್ ಜನಾಂಗನ್ನ ಯಾವ ರೀತಿ ಕಾಣ್ತಿದ್ರು ಅಂದ್ಬಿಟ್ಟು ಹಳೆ ಕಾಲದಿಂದ ಎಲ್ಲ ನಾವು ನೋಡ್ಬೋದು. ಅದೇ ಈ ವೇದಿಕೆ ಮೇಲೆ ಬರ್ಬೇಕಪ್ಪ ಅಂದ್ರೆ ಯಾರಂದ್ರೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು. ನಾವು ಹುಟ್ಟಿದ್ರೆ ಆಗ್ಲೇ ಸಾಯಬಾರ್ದು, ಅವ್ರ ಋಣವನ್ನು ತೀರಿಸ್ಬಿಟ್ಟೆ ನಾವು ಸಾಯಬೇಕು. ಈ ಒಂದು ವೇದಿಕೆ ಮೇಲೆ ನಾವು ಒಂದು ಎರಡು ಮಾತನ್ನು ಅವಕಾಶ ಮಾಡಿಕೊಟ್ಟಂತಹ ಒಂದು ದಲಿತ ಸಂಘರ್ಷ ಸಮಿತಿ ಮತ್ತು ಮಹಾನಾಯಕ ಯುವ ಶಕ್ತಿ ಸಂಘದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್!